ನಮ್ಮ ಮೈಂಡಲ್ಲಿ ಇರೋದು ಒಂದೇ, ಹಾಲು ಜಾಸ್ತಿ ಮಾಡ್ಬೇಕಷ್ಟೆ. ಗಾದೆ ಇಲ್ವಾ, ಹತ್ತು ಕಟ್ಟತ್ತಕ್ಕೆ ಮುತ್ಕಟ್ಟು ಅಂತ. ಅದು ನೀವೆಲ್ಲೇ ತಗೊಳ್ಳಿ, ಸಂತೆ ಎಲ್ಲಾದ್ರೆ ಅದೇ ತಾನೇ ಕರು ಆಗ್ತಿರೋ ತಗೊಳ್ಳಿ. ಹಸುಗಳ ಆಯುಸ್ ಬಂದು ಒಂದು 16ರಿಂದ 22 ವರ್ಷ. ತುಂಬಾ ಜನ ಕರುಗಳು ಕೊಟ್ಟಿದ್ದೀವಿ, ಫ್ರೀಯಾಗೆ ಕೊಟ್ಟಿದ್ದೀವಿ. ಜನಗಳು ಬೇಕಾದ್ರೆ ನಮ್ಮ ಕೆಲಸ ಕಿತ್ಕೋಬೋದು, ಜೀವನ ಕಿತ್ಕೊಳಕ್ಕಾಗಲ್ಲ. ಸರ್ಕಾರದ ಪ್ರೋತ್ಸಾಹಧನ ಬರ್ಬೇಕು. ಇನ್ನು 6 ದಿನ ಹಾಕಿದ್ದೀವಿ, ಒಂದು 38,000 ಅವರೇಜ್ ಇದೆ. ಆಮೇಲೆ ಚಳಿಗಾಲದಲ್ಲಿ ದನಗಳು ಹಾಲು ಕೊಡಲ್ಲ ಜಾಸ್ತಿ. ವರ್ಷ ಪೂರ್ತಿ ಹಾಲು ಹಾಕಿ 1 ಲೀಟ್ರ್ ಕೊಡೋದು ಎಷ್ಟು ಅಂದ್ರೆ ಒಂದು 20 ಪೈಸೆನೂ ಕೊಡಲ್ಲ ಅವರು. ಗೊಂತಲ್ಲಿ ಜಾರ್ ಬಿದ್ದು ಎಷ್ಟೋ ಜನ ಇದಾಗೈತಾ. 70,000 ರೂಪಾಯಿಗೆ ಇನ್ಸೂರೆನ್ಸ್ ಮಾಡಿಸ್ತು ಅಂದರೆ 700 ರೂಪಾಯಿ ಕಟ್ಟಾಯ್ತದೆ. ಹೌದು, ನಾನು ತೊಪ್ಪೆನೇ ಎತ್ತಿರೋದು, ಸಗಣಿನೇ ತಳ್ತಿರೋದು, ನನ್ನ ಕೆಲಸನೇ ಇದು. ನಾನು ಇವುಗಳಿಂದನೇ ಅನ್ನ ತಿಂತಿರೋದು. ಸಾಲ ಮಾಡಿ 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 ಸಾಲ ಮಾಡಿ ಹೆಂಗೆ ಅಂದರೆ ಜೀವನ ಎಲ್ಲ ಬರೀ ಆ ಸಾಲ ತೀರ್ಸೋದ್ರಲ್ಲೇ ಕಳೆದೋಯ್ತದೆ. ಆಮೇಲೆ ಸುಮ್ಮನೆ ಮಾತಾಡ್ತಿದ್ದೀನಿ ಅಷ್ಟೇ. 90% ಎಫರ್ಟ್ ಇರೋದೇ ಅವಳದು. ಹಂಗಾಗಿ 40% ಲಾಭ. ಈಗ 1,40,000 ಉಳಿತದ. ಸ್ವಂತ ಮೇವಿತ್ತು ಅಂದರೆ 60% ಲಾಭ, 40% ಖರ್ಚು. ಈಗ ನಾವೇ ಮೇವು ಕೊಂಡು ಮೇಯಿಸ್ತೀವಿ ಅಂದರೆ 40% ಲಾಭ, 60% ಖರ್ಚು ಹೋದೋಯ್ತು. ಬಟ್ ಈಗ ಮಾತಾಡೋ ವಿಡಿಯೋಯಿಂದ ಅವ್ರಿಗೆ ತಲುಪಿ ನೋಡ್ತಾರೆ 100%. ಅದು ಗೊತ್ತು. ಇನ್ನೂ ಕಲಿತಾನೆ ಇದ್ದೀವಿ. 5 ವರ್ಷದಲ್ಲಿ ಸ್ಟಾರ್ಟ್ ಮಾಡಿದಾಗ ಅವಾಗ ತುಂಬ ರಿಸ್ಕಲ್ಲಿತ್ತು. ಇವಾಗ ಆ ಥರ ಇಲ್ಲ, ತುಂಬ ನಾರ್ಮಲಾಗಿ ನಡೀತಾ ಇದೆ. ಈಗ ಅವಾಗಾದರೆ ಡೈಲಿ ಹೋಗಿ ಒಂದೊಂದು ಟ್ರ್ಯಾಕ್ಟ್ರು ಮೇವು ಕುಯ್ಕೊಂಬರುವ ಮಾಡುವ. ಇವಾಗ ಹಂಗಲ್ಲ, ಮೇವು ಆನ್ ಸ್ಪಾಟು ಮನೆ ಬಾಗ್ಲಿಗೆ ಬರ್ತದೆ. ಈಗ ನಮ್ಮ ಮೈಂಡಲ್ಲಿ ಇರೋದು ಒಂದೇ, ಹಾಲು ಜಾಸ್ತಿ ಮಾಡ್ಬೇಕಷ್ಟೆ. ಒಂದು ಹಸು ತತ್ತೀವ ಇಲ್ಲ ಇನ್ನೊಂದು ಮಾಡ್ತೀವ, ಏನು ಮಾಡ್ತೀವೋ ಗೊತ್ತಿಲ್ಲ, ಹಾಲಂತೂ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಮೈಂಡಲ್ಲಿ ಇರಬೇಕಾದ್ರೆ. ಈಗ ನಾವು ಬೆಳಿಗ್ಗೆ ಹೋಗಿ ಒಂದಿಬ್ಬರು ಕಷ್ಟಪಡ್ತೀವಿ ಅಂದರೆ 500 ರೂಪಾಯಿ ನಮ್ಮ ಖರ್ಚು ಲೆಕ್ಕ ಹಾಕೋಬೇಕು. ಹಸುಗಳಿಗೆ ಮೇವು ನಾವೇ ಬೆಳೆದಿದ್ರು ಇನ್ನೊಂದೇ ಇನ್ನೊಬ್ರ ಹತ್ರ ತಂದ್ರೂ ಕಾಸ್ಟ್ ಅಂತೂ ಇದ್ದೇ ಇರ್ತದೆ ಅದಕ್ಕೆ. ಹಂಗಾಗಿ ಡೈಲಿ ಅವರೇಜಾಗೆ ರಿಸ್ಕ್ ಇಲ್ದಂಗೆ ವ್ಯವಹಾರ ಮಾಡಬೇಕು. ಬೆಳಿಗ್ಗೆ ಏಳಬೇಕು, ಬೆಳಿಗ್ಗೆ ಎದ್ದಾಗ ಮೇವು ಕುಯ್ಬೇಕು ಅನ್ನೋ ರಿಸ್ಕ್ ಇರಬಾರ್ದು. ಎಲ್ಲ ಥರ ಪ್ರಿಪ್ರೇಷನ್ ಮಾಡ್ಕೊಂಡು ಸೈಲೇಜು ಇಲ್ಲ ಸ್ವಂತ ಮೇವು ಬೆಳ್ಕೊಳ್ಳೋದ್ರಲ್ಲೇ ಆಗಲಿ, ಫೀಡು ಅಷ್ಟೇ ಯಾವ್ದಾದ್ರು ಒಂದು ಹಾಕ್ಬೇಕು. ಈಗ ನಾರ್ಮಲ್ ನಾವು ಹಾಕ್ತಿರೋದು ಎಲ್ಲ ಥರ ಯೂಸ್ ಮಾಡ್ತಿದ್ದೆ, ಅದು ಯಾವುದು ತಪ್ಪಂತೇನಿಲ್ಲ. ದುಡ್ಡೆಲ್ಲ ಅಲ್ಲೇ ಹೋಗ್ಬಿಡೋದು. ನಾವು ತಗೊಳ್ಳೋ ಬಿಲ್ಲೆಲ್ಲ ಮ್ಯಾಕ್ಸಿಮಮ್ ತಿಂಡಿಲೇ ಹೋಗ್ಬಿಡೋದು. ಈಗ ಯೂಸ್ ಮಾಡೋದು ಒಂದೇ ಫೀಡು. ಏನು ಹಾಕ್ತಾ ಇದ್ದು ತಿಂಡಿಗಳಲ್ಲಿ ಮಿಕ್ಸ್ ಆಗ್ತಿದ್ದೋ, ಈಗ ಹಾಕೋ ತಿಂಡಿನೇ ಒಂದನ್ನೇ ಜಾಸ್ತಿ ಆಗ್ತಾಯಿದ್ದೀವಿ ಅಷ್ಟೇ. ಇಳುವರಿ ಎಲ್ಲ ಚೆನ್ನಾಗೈತೆ. ಆಮೇಲೆ ಅವಾಗಲೇ ದೊಡ್ಡವ್ರದ್ದೊಂದು ಗಾದೆ ಇಲ್ವಾ, 10 ಕಟ್ಟತ್ತಕ್ಕೆ ಮುತ್ಕಟ್ಟು ಅಂತ. ಈಗ 10 ಹಸು ಕಟ್ಟೋ ಬದಲು ಚೆನ್ನಾಗಿಲ್ದಿರುವ 3 ಹಸುಗಳು ಚೆನ್ನಾಗಿರೋ ಕಟ್ಟೋದ್ರೆ ಅಲ್ಲೇ ಆದಾಯ ಬರ್ತದೆ. ಆಮೇಲೆ ಏನೋ ಅಂದರೆ ಆ ಥರ ಬೀಳ್ಬಾರ್ದು. ಹಸುಗಳಿಗೆ ಒಂದು 5,000 ಜಾಸ್ತಿ ಆಗಲಿ ನೋಡಿ ಸೆಲೆಕ್ಷನ್ ಮಾಡಿ ನಮ್ಮ ಮನ್ಸಿಗೆ ಇಷ್ಟ ಆಗಬೇಕದು. ಒಂದು ಸಾಧು ಗುಣ ಆಗಲಿ, ಅದರಲ್ಲಿ ಕೆಚ್ಚಲು ಇರೋದೇ ಆಗಲಿ, ಅಲ್ಲಲ್ಲಿ ಬಾಯಲ್ಲಿ ಇರೋದೇ ಆಗಲಿ, ಆಮೇಲೆ ಪಡ್ಡೆ ಬ್ರೀಡಲ್ಲಿ ಇರೋದೇ ಆಗಲಿ, ಎಲ್ಲನೂ ನೋಡೇ ಸೆಲೆಕ್ಷನ್ ಮಾಡಬೇಕು. ನಿಧಾನ ಆದರೂ ನೋಡಿ ಸೆಲೆಕ್ಷನ್ ಮಾಡಬೇಕು. ನೀವು ಹಂಗಾರೆ ಹಸುಗಳನ್ನ ತಗೊಬರೋದು ಸಂತೆಗಳಲ್ಲಿ ತರ್ತೀರಾ, ರೈತ ಮನೆಗಳಿರೋ ಹಸುಗಳು ತರ್ತೀರಾ? ನಾವು ಸರ್ ಅಂದರೆ ರೈತರುಗಳ ಹತ್ರನೂ ತಂದಿದ್ದೀವಿ, ದಳ್ಳಾಳಿಗಳ ಹತ್ರನೂ ತಂದಿದ್ದೀವಿ, ಸಂತೆಗಳಲ್ಲೂ ತಂದಿದ್ದೀವಿ, ಚಿಂತಾಮಣಿ ಸಂತೆಯಲ್ಲೂ ತಂದಿದ್ದೀವಿ. ಸೆಲೆಕ್ಷನ್ ಮಾಡೋ ನಾಲೆಡ್ಜ್ ಇರಬೇಕು ಒಂದು. ಆಮೇಲೆ ಎಷ್ಟೇ ನಾಲೆಡ್ಜ್ ಇದ್ರೂ ಒಂದೊಂದ್ಸಲ ಯಾಮಾರ್ತೀವಿ. ಅದಕ್ಕೆ ನಾನು ಕಲ್ತಿರೋ ಬೆಸ್ಟ್ ಐಡಿಯಾ ಏನು ಅಂದರೆ, ಅದು ನೀವೆಲ್ಲೇ ತಗೊಳ್ಳಿ, ಸಂತೆ ಎಲ್ಲಾದರೆ ಅದೇ ತಾನೇ ಕರು ಹಾಕ್ತಿರೋ ತಗೊಳ್ಳಿ. ಇನ್ನು ದಳ್ಳಾಳಿಗಳ ಹತ್ರನಾದರೂ ಆದರೆ ಕರು ಹಾಕಿರೋದೇ ತಗೊಬನ್ನಿ. ಇನ್ನು ರೈತರುಗಳ ಹತ್ರ ಹೋದ್ರೆ ಪಾಪ ಅವರು ಏನು ಮೋಸ ಮಾಡೋ ಇಂಟೆನ್ಷನ್ ಇರಲ್ಲ. ಅವ್ರ ಹತ್ರ ಬೇಕಾದ್ರೆ ತೊಟ್ಗಳಿಗೆ ಮತ್ತು ಇನ್ನೊಂದಕ್ಕೆ ಉಣ್ಣಿಗೆ, ಬೆನ್ನು ಉಣ್ಣಿಗೆ ಈ ಥರ ಹಿಂಗೇನಾದ್ರು ಬಂದರೆ, ಈ ಥರ ಸಮಸ್ಯೆ ಆದರೆ ನಾವು ವಾಪಸ್ ಮಾಡ್ತೀವಿ ಅಂದ್ಬಿಟ್ಟು ಅವ್ರ ಹತ್ರ ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಆಮೇಲೆ ಹಸುಗಳು ತಗೊಬನ್ನಿ ಅಷ್ಟೇ. ಇವಾಗ ಮನೇಲಿ ಒಂದು 8ನೇ ಸೂಲೋದು ಐತೆ, ಈಗ ಪಡ್ಡೆ ಇರೋದು ಐತೆ, ಒಂದು ಅವರೇಜಾಗಿ 5ನೇ ಸೂಲು ಇರೋವು ಐತೆ. ಹಸುಗಳೆಲ್ಲ ಹಾಲು ಬರೋದೇ 3ನೇ ಸೂಲು 2ನೇ ಸೂಲು ಆದಮೇಲೆ ಬರೋದು ಹಾಲು. ಅವೇನಿಲ್ಲ, ಅವು ಕರಿತಾವೆ. ಒಂದು 10 ಸೂಲು ಗಂಟನೂ ಹಸುಗಳು 10ರಿಂದ 12-15 ಕರೆದಿರೋವೆಲ್ಲ ನೋಡಿದ್ದೀವಿ. ಚೆನ್ನಾಗಿ ಸಾಕಿದ್ರೆ 15 ಸೂಲ್ವರೆಗೂ ಕರಿತಾವೆ ಹಸುಗಳು. ಹಸುಗಳ ಆಯುಸ್ ಬಂದು ಒಂದು 16ರಿಂದ 22 ವರ್ಷ. ಈಗ ಯಾಕೆಂದರೆ ನಾವು ಒಂದು ಟ್ರಯಲ್ ಇರಲಿ ಅಂದ್ಬಿಟ್ಟೆ ಮನೇಲಿ 2014ರಲ್ಲಿ ಹುಟ್ಟಿರೋದು ಅದು. ಈಗಾಗಲೇ 8ನೇ ಸೂಲು ಆಗೈತೆ. ನೆಕ್ಸ್ಟು ಕರು ಹಾಕಿದ್ರೆ 9ನೇ ಸೂಲು. ಅಂದರೆ ಕರು ಯಾವಾಗ 2 ವರ್ಷಕ್ಕೆ ಕರೆಕ್ಟಾಗಿ ಫಲ ಬಿದ್ದು ಕರು ಆಗ್ತದೆ, ಅದು ನಾರ್ಮಲ್. ಅದು ಯಾರು ತಾಯಿಯಲ್ಲಿ ಚೆನ್ನಾಗಿ ಕುಡ್ದಿರ್ತಾರೆ ಅವ್ರ ಬಾಳ್ಕೆ ಚೆನ್ನಾಗಿ ಬರ್ತದೆ, ಅವ್ರಿಗೆ ಇಮ್ಯುನಿಟಿ ಪವರ್ ಚೆನ್ನಾಗಿರ್ತದೆ. ನನಗೆ ಕರುಗಳಲ್ಲಿ ಹಸಿಗೆ ಹಾಲು ಚೆನ್ನಾಗಿ ಕುಡಿಸ್ಬೇಕು. ಆವಾಗ ಕಾಲು ಕಂಬ, ಹಸುಗಳು ನೋಡಿದ ತಕ್ಷಣ ಅದ್ರ ಕಾಲು ಕಂಬ, ಅದ್ರ ಮೈ ಕಟ್ಟು, ಅದ್ರ ಬ್ರೀಡ್ ನೋಡ್ದು ಹಿಡ್ಕೊಂಡು ಗೊತ್ತಾಗ್ಬಿಡುತ್ತೆ. ಎಷ್ಟು ತಿಂಗಳು ಚೆನ್ನಾಗಿ ಸಾಕ್ಬೇಕು ಅದೇನು ಅಂದರೆ ಒಂದು 10ರಿಂದ 12 ತಿಂಗಳಲ್ಲಿ ಹಸು ಕರು ಈಟಿಗೆ ಬರಬೇಕು. 2 ವರ್ಷ ಅಷ್ಟರಲ್ಲಿ ಕರು ಹಾಕ್ಬೇಕು, ಒಂದು ಕರು ಹಾಕ್ಬೇಕು ಹಸು. ಅಂದರೆ 3ರಿಂದ 4 ತಿಂಗಳಾದರೂ ಹಾಲು ಕುಡಿಸ್ಬೇಕು ಕರುಗಳಿಗೆ. ಎಷ್ಟಿದೆ ಸರ್ ಕರುಗಳಿಗೆ ನಿಮ್ಮಲ್ಲಿ? ಕರುಗಳು 7 ಇದ್ದಾವೆ. ನಾವು ಒಂದು 4 ಇನ್ನೇನೋ ಸೆಮೆನ್ಗಳು ತಗೊಳ್ತೇವೆ. ಒಂದು ಕೊಡಿಸಿದ್ದೀವಿ ಸೆಮೆನ್ನು, ಇನ್ನು 3 ಇನ್ನೊಂದು 2-3 ತಿಂಗಳಲ್ಲಿ ಬರ್ತವೆ. ಇನ್ನೊಂದು 3 ಚಿಕ್ಕ ಕರುಗಳು. ಹೆಣ್ಣು ಕರುಗಳೇ ಜಾಸ್ತಿ.
ತುಂಬ ಜನಕ್ಕೆ ಕರುಗಳು ಕೊಟ್ಟಿದ್ದೀವಿ, ಫ್ರೀಯಾಗೆ ಕೊಟ್ಟಿದ್ದೀವಿ, ಅಂತ ದುಡ್ಡು ಇಸ್ಕೊಂಡೇನು ಜಾಸ್ತಿ ಕೊಟ್ಟಿಲ್ಲ, ಫ್ರೀಯಾಗೆ ಕೊಟ್ಟಿದ್ದೀವಿ ಕರುಗಳನ್ನ. ನಾನು ಒಂದು ಹೇಳೋದೇನು ಅಂದರೆ, ಜನಗಳು ಬೇಕಾದ್ರೆ ನಮ್ಮ ಕೆಲಸ ಕಿತ್ಕೋಬೋದು, ಜೀವನ ಕಿತ್ಕೊಳ್ಳೋಕ್ಕಾಗಲ್ಲ. ಯಾವಾಗ ನಾವು ಕೆಳಗಡೆ ಬಿದ್ದಿರ್ಬೇಕಾದ್ರೆ ನಮಗೊಂದು ಒಳ್ಳೆ ಲೈಫ್ ಸ್ಟೈಲು, ಒಂದು ಜೀವನ ಕೊಟ್ಟವು ಇವುಗಳನ್ನ. ಅಂದರೆ ನೆಮ್ಮದಿ ಇದೆ ನಮಗೆ, ಕೆಲಸ ಇದು ನೆಮ್ಮದಿ ಇದೆ, ಮಾಡ್ಬೋದು, ಏನಂತ ಇದೇನಿಲ್ಲ. ಟೆಕ್ನಾಲಜಿ ಬಳಸ್ಕೊಂಡು ಹೋದ್ರೆ ಅದ್ದೂರಿಯಾಗಿ ಮಾಡ್ಬೋದು, ಏನು ಸಮಸ್ಯೆ ಏನಿಲ್ಲ. ಟೆಕ್ನಾಲಜಿ ಅಂದರೆ ಏನೇನು ಟೆಕ್ನಾಲಜಿ ಬಳಸ್ತಾ ಇದ್ದೀರಾ? ಟೆಕ್ನಾಲಜಿ ಅಂದರೆ ಒಂದು ಚಾಪ್ ಕಟ್ರು, ಹಾಲು ಕರಿಯೋ ಮಿಷಿನ್ನು, ಜನ್ರೇಟ್ರ್ ಇರಬೇಕು. ನಾವು ಜನ್ರೇಟ್ರ್ ರೈತ ಯೂಸ್ ಮಾಡ್ತಿಲ್ಲ. ಈಗೇನು ಅಂದರೆ ಟ್ರ್ಯಾಕ್ಟ್ರ್ ಇದೆ, ಟ್ರ್ಯಾಕ್ಟ್ರನ್ನೇ ಹಾಕೊಬಿಡ್ತೀವಿ. ಈಗ 40 HP 42 HP ಟ್ರ್ಯಾಕ್ಟರ್ ಅಂದರೆ ಅಟ್ಟೆ ಟೈಮ್ ಬೇಕಾದ್ರೆ 5 ಕ್ಯಾನು ಅಟ್ಟೆ ಟೈಮ್ ಹಾಕ್ಬೋದು. ಈಗ 2 ಕ್ಯಾನ್ ಇರೋದ್ರಿಂದ ಈಗ 15 ಹಸುಗಳಿಗೆ 1 ಕ್ಯಾನಲ್ಲಿ ಮಾಡಿದ್ರೆ 1 ಅವರ್ ಬೇಕು, ಅದೇ 2 ಕ್ಯಾನಲ್ಲಿ ಮಾಡಿದ್ರೆ 30 ನಿಮಿಷ ಬೇಕು. ನಾವು ಯಾವಾಗ ಟೈಮ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಲಾಭನೂ ಮಾಡ್ತೀವಿ, ಕೆಲಸನೂ ಕಮ್ಮಿ ಆಯ್ತದೆ, ಎಲ್ಲ ಡಿವೈಡ್ ಆಯ್ತದೆ ಅಲ್ಲ. ನೀವು ಕರೆದದ್ದು ಹಾಲನ್ನ ಸರ್ ಎಲ್ಲಿಗೆ ಹಾಕುವಂಥದ್ದು? ನಾವು KMF ಡೈರಿಗೆ ಹಾಕ್ತೀವಿ. KMF ಡೈರಿ ಕಡೆಯಿಂದ ನಿಮ್ಗೆ ಏನು ಪ್ರೋತ್ಸಾಹ ಸಿಗ್ತಿದೆ? ನಮ್ಗೆ ಇಲ್ಲಿವರೆಗೂ ಯಾವುದೇ ಥರ ಪ್ರೋತ್ಸಾಹ ಸಿಕ್ಕಿಲ್ಲ. ನಿಜ ಹೇಳಬೇಕು ಅಂದರೆ ನಮಗೆ 5 ವರ್ಷದಿಂದ ಒಂದು ಶೇರು ಕೂಡ ಕೊಟ್ಟಿಲ್ಲ. ಯಾಕೆ ಅಂದರೆ ತುಂಬ ನಾಲೆಡ್ಜ್ ಇರೋ ವ್ಯಕ್ತಿ ಯಾವತ್ತಿದ್ರೂ ಅವನು ಕ್ವಶನ್ ಮಾಡ್ತಾನೆ ಅನ್ನೋ ಉದ್ದೇಶದಿಂದ ಅವರು ಷೇರು ಕೊಟ್ಟಿಲ್ಲ. ಅವ್ರು ಬೈಲೋ ಪ್ರಕಾರ ಒಂದು ಮನೆಗೆ ರೇಷನ್ ಕಾರ್ಡ್ಗೆ 1 ಶೇರು 2 ಶೇರು ಅಂತಾರೆ. ಬೈಲ ಕೇಳಿದ್ರು ಸಹ ಇಲ್ಲಿವರೆಗೂ ಕೊಟ್ಟಿಲ್ಲ ಅವರು. KMF ಕಡೆಯಿಂದ ಸ್ವಲ್ಪ ಲೋನ್ಗಳೇ ಆಗಲಿ, ಮತ್ತು ಡಾಕ್ಟ್ರುಗಳು ಚೆನ್ನಾಗಿರಬೇಕು. ಇನ್ನೊಂದೇನು ಅಂದರೆ ಅಲ್ಲಿದಲ್ಲೇ ಸೆಮೆನ್ಗಳು ಬಂದಾಗ ಒಳ್ಳೊಳ್ಳೆ ಸೆಮೆನ್ಗಳು ಕೊಡಿಸ್ಬೇಕು, ಆನ್ ಟೈಮ್ಗೆ ಪೇಮೆಂಟ್ ಮಾಡಬೇಕು. ಮತ್ತು ಇನ್ನೊಂದು ಫೀಡ್ಗಳು ತರಿಸೋ ವಿಚಾರದಲ್ಲೂ ಅಷ್ಟೇ ಕರೆಕ್ಟಾಗಿ ಅದೊಂದು ಮಾಡ್ಕೊಂಡು ಹೋದ್ರೆ ಇನ್ನೇನು ಯಾವುದೇ ರೀತಿ ಸಪೋರ್ಟ್ ಬೇಕಾಗಿಲ್ಲ ಅವರಿಂದ. ಈಗ ತಗೊಳ್ಳಿ, ಈಗ ಏನಾಯಿತು, ಈಗ DK ಸುರೇಶ ಬಂದರು, ಜೂನಿಂದ ಬರಬೇಕು ಸರ್ಕಾರದ ಪ್ರೋತ್ಸಾಹಧನ ಬರಬೇಕು, ಇನ್ನೂ 5 ರೂಪಾಯಿದು ಬಂದಿಲ್ಲ. ಎಲ್ಲ ರೈತರುಗಳಿಗೆ ಸಮಸ್ಯೆ ಆಗೋದು ನವಂಬರ್, ಡಿಸೆಂಬರ್, ಜನವರಿ ಟೈಮಲ್ಲಿ ಮೇವಿಗೆ ಸಮಸ್ಯೆ ಆಗೋದು. ಆಮೇಲೆ ಚಳಿಗಾಲದಲ್ಲಿ ದನಗಳು ಹಾಲು ಕೊಡೋಲ್ಲ ಜಾಸ್ತಿ, 1-2 ಲೀಟ್ರು ಕೊಡೋವು, 2 ಲೀಟ್ರು ಕಮ್ಮಿನೇ ಕೊಡೋದು ಹಾಲುಗಳು. ಇಂಥ ಟೈಮಲ್ಲಿ ಅವ್ರಿಗೆ ಜನಗಳಿಗೆಲ್ಲ ಕರೆಕ್ಟ್ ಟೈಮ್ಗೆ ಪ್ರೋತ್ಸಾಹಧನ ಸಿಕ್ಕಿ ಸಪೋರ್ಟ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ರೈತರುಗಳು ಮಾಡ್ತಾರೆ. ಈಗ ನೋಡಿ, ತುಪ್ಪದ ರೇಟು 700 ರೂಪಾಯಿ ಮಾಡೋರು 1 kgಗೆ. ಅದೇ ಈಗ ನೀವು ಒಂದು ಐಸ್ ಕ್ರೀಮ್ ತಗೊಳ್ಳಿ 40 ರೂಪಾಯಿ ಆಯಿತಾ. ನೀವು ಹೋಗಿ ಇದರಲ್ಲಿ ಪನ್ನೀರ್ ತಗೊಳ್ಳಿ, ಅದು kg 400 ರೂಪಾಯಿ 500 ರೂಪಾಯಿ ಮಾಡಿ ಇಟ್ಟವ್ರೆ. ನೀವು ಒಂದು ಮೊಸರು ತಗೊಳ್ಳಿ 22 ರೂಪಾಯಿ 25 ರೂಪಾಯಿ ಆಯಿತಾ. ನಾವು ಕೊಟ್ಟಿರೋ ಹಾಲ ನಾವು ವಾಪಸ್ ತಗೊಂಡ್ರೆ ಅಂದರೆ ಹೆಂಗೆ ಅಂದರೆ ಅವರೆಲ್ಲ ಥರ ಕೊಬ್ಬೆಲ್ಲ ಎತ್ಬಿಟ್ಟಿರ್ತಾರೆ. ಅವು ಕೂಡ 1 ಲೀಟ್ರ್ ಹಾಲು 55 ರೂಪಾಯಿ ಮಾಡೋರು, ನಮ್ಗೆ ಕೊಡೋದು ಎಷ್ಟು 35 ರೂಪಾಯಿ. ಅವರು ಹೆಂಗೆ ಅಂದರೆ ರೈತರಿಂದ ಅಲ್ಲಿ ತಗೊಂಡೋಗಿ ಅಲ್ಲಿ ಮಾರೋದಕ್ಕೆ ಒಂದು 25 ರೂಪಾಯಿ ಇಟ್ಕೊಂಡವ್ರೆ ಲಾಭನ, ಬರೀ ಇದು ಹಾಲಲ್ಲಿ. ಇನ್ನು ಐಸ್ ಕ್ರೀಮು, ಪನ್ನೀರು ಮತ್ತು ಬೇರೆ ಸ್ವೀಟ್ಸು, ಆ ಥರ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಾಡ್ತಾರೆ ಅವರು. ಆಮೇಲೆ ತುಪ್ಪ ಎಲ್ಲ ತಿರುಪ್ತಿಗೆ ಮತ್ತೊಂದಕ್ಕೆಲ್ಲ ಗಳಿಸ್ತಾರೆ. ಯಾವುದೇ ರೀತಿ ಬೆನಿಫಿಟ್ ಇಲ್ಲ. ಈಗ ಅದೇ KMF ಕೆಲಸ ಮಾಡೋ ಒಬ್ಬ ಹುಡುಗನಿಗೆ ಮಿನಿಮಮ್ ಸ್ಯಾಲ್ರಿ 40,000 ರೂಪಾಯಿಂದ ಇನ್ನು ಬೇರೆ ಬೇರೆ ಅವ್ರ ಗ್ರೇಡಿಗೆ ತಕ್ಕನಾಗೆ ಸುಮಾರಾಗಿ ಆಯ್ತಾ. ಒಳ್ಳೊಳ್ಳೆ ಬೋನಸ್ಗಳು ಕೊಡ್ತಾರೆ. ನಮ್ಗೆ ಕೊಡೋದೆಲ್ಲಿ, ವರ್ಷ ಪೂರ್ತಿ ಹಾಲಾಕಿ 1 ಲೀಟ್ರು ಕೊಡೋದು ಎಷ್ಟು ಅಂದರೆ ಒಂದು 20 ಪೈಸೆನೂ ಕೊಡೋಲ್ಲ ಅವರು. ಈಗ ಹಾಲ್ಗೆ 20 ಪೈಸೆ ಬೋನಸ್ಸು ಕೊಡೋಲ್ಲ 1 ಲೀಟ್ರ್ ಹಾಲ್ಗೆ. ಈ ಥರ ಇದ್ದಾಗ ರೈತ ಮುಂದೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಬದಲಾವಣೆ ಇಲ್ಲಿಂದ ಆದರೆ ಆಟೋಮೆಟಿಕ್ಕಾಗಿ ಅಲ್ಲಿ ಮೇಲ್ಗಡೆ ಚೇಂಜ್ ಆಯ್ತದೆ. ಯಾಕೆಂದರೆ ಬೇಸಿಕ್ಕಾಗಿ ಕಷ್ಟನೋ ಸುಖನೋ ಬೆಳಗ್ಗೆ ಎದ್ದು ಅವ್ನಿಗೆ ಹುಷಾರಿಲ್ಲದೆ ಹೋಗಲಿ, ಮನೆಯಲ್ಲೇ ಸುಖ ದುಃಖ ಏನೇ ಇರಲಿ, ಬೆಳಗ್ಗೆ ಎದ್ದು ಹಾಲು ಕರೆದು ಹಾಕ್ತಾನೆ ಅಂದರೆ ಮೊದಲು ಅವನನ್ನು ಚೆನ್ನಾಗಿ ನೋಡಬೇಕು, ಆ ಭಾವನೆ ಅವರಲ್ಲಿ ಇರಬೇಕು. ಆಮೇಲೆ ಈಗೆಲ್ಲ ಮೆಡಿಕ್ಲೈಮು, ಟರ್ಮ್ ಇನ್ಸೂರೆನ್ಸ್ಗಳೆಲ್ಲ ರೈತರುಗಳಿಗೂ ಕೊಡಬೇಕು. ಯಾಕೆಂದ್ರೆ ಅಲ್ಲಿ ಫ್ಯಾಕ್ಟ್ರಿಲಿ ಕೆಲಸ ಮಾಡೋರ್ಗಿಂತ ಹೆಚ್ಚಾಗಿ ಇಲ್ಲಿ ಕೆಲಸ ಮಾಡ್ತಿರ್ತಾರೆ. ಈಗ ಒಂದೊಂದ್ಸಲಿ ನಾವೇ ಹುಲ್ ಕುಯ್ತಾ ಇರ್ಬೇಕಾದ್ರೆ ಮಂಡ್ಲದವುಗಳು, ನಾಗರವುಗಳು ಸುಮಾರು ಸಲ ಸಿಕ್ಬಿಟ್ಟೈತೆ. ಅವೆಲ್ಲ ಮಿಸ್ ಆಗೇ ಬಂದಿರೋದು. ನಮಗೆ ಇದೆಲ್ಲ 2ನೇ ಚಾನ್ಸು ಸಿಕ್ಕಿರೋದು ಆ ಟೈಮಲ್ಲಿ. ಹಂಗೆಲ್ಲ ಬಚಾವ್ ಮಾಡಿ ಹೆಂಗೋ ಮೇವು ತಂದು ಹಾಕಿ ಆಮೇಲೆ ಒದಿಸ್ಕೊಂಡು ಎಷ್ಟೋ ಒಬ್ಬೊಬ್ರು ಕೈ ಮುರ್ಕೊಂಡವ್ರೆ, ಗುದ್ದಿಸ್ಕೊಂಡು ಏನೇನೋ ಹೋಗ್ಬಿಟ್ಟೈತೆ. ಆಮೇಲೆ ಗೊಂತಲ್ಲಿ ಜಾರ್ ಬಿದ್ದು ಎಷ್ಟೋ ಜನ ಇದಾಗೈತೆ. ಅದು ಹೇಳ್ತಿರ್ದು ಅದು. ಆಮೇಲೆ ಈಗ ಲಕ್ಷ ಕೊಟ್ಟು ಬಂಡವಾಳ ಹಾಕಿರ್ತಾನೆ, ಹಾಲೇ ಫೇಲ್ಯೂರ್ ಆಗಿಬಿಟ್ಟಿರ್ತವೆ. ಆಮೇಲೆ ಕರು ಹಾಕೋ ಟೈಮಲ್ಲಿ ಹಸುಗಳದು ಹಿಂಸೆ ಪಟ್ಟು ಸತ್ತಿರೋವು ಐತೆ. ಆಮೇಲೆ ಅವ್ರೇನೇ ಇನ್ಸೂರೆನ್ಸ್ ಮಾಡಿದ್ರು KMF ಕಡೆಯಿಂದ ಕಮ್ಮಿ ಮಾಡೋದು. ಈಗ ಅವನು 1.5 ಲಕ್ಷ ಕೊಟ್ಟು ದನನೇ ತರಲಿ, ಅವ್ರು ಮಾಡೋದು 50,000 70,000 ಅಷ್ಟೇ ಮಾಡೋದು. ಅವ್ರ ಸೇಫ್ಟಿ ನೋಡ್ತಾರೆ ಹೊರತು ರೈತರುಗಳ ಸೇಫ್ಟಿ ನೋಡೋದು. ನಿಮ್ಮ ಹಸುಗಳಿಗೆಲ್ಲ ಇನ್ಸೂರೆನ್ಸ್? ಇನ್ಸೂರೆನ್ಸ್ ಮಾಡಿಸಿದ್ವಿ ಸರ್. KMF ಇನ್ಸೂರೆನ್ಸ್ ಇದೆ, ಕಂಪಲ್ಸರಿ ಇನ್ಸೂರೆನ್ಸ್ ಇದೆ. ಆಮೇಲೆ ಇನ್ನೊಂದು ನೀವು ಕೇಳಿದ್ದು ತುಂಬಾ ಒಳ್ಳೇದಾಯಿತು. ಈಗ ರೈತರುಗಳು ಹಸುಗಳ ರೈತರ ಹತ್ರ ತಗೊಂಡ್ರೆ ಅವ್ರೊಂದು ಇನ್ಸೂರೆನ್ಸ್ ಮಾಡ್ತಿರ್ತಾರೆ. ಅಕಸ್ಮಾತ್ ಮನೆಗೆ ಬಂದಾಗ ಈ ಟೈಮಲ್ಲ ಕರು ಹಾಕೋ ಟೈಮಲ್ಲಿ ಮತ್ತೇನೋ ಮಗ್ದೊಂದು ಸಮಸ್ಯೆ ಆಯಿತು ಅಂದರೆ
ಇನ್ಸೂರೆನ್ಸ್ ಇದ್ರೆ ಅದು ಯೂಸ್ ಆಯ್ತದೆ ರೈತರುಗಳಿಗೆ. ರೈತರ ಹತ್ರ ತಗೊಂಡ್ರೆ ಮಾತ್ರ. ಈಗ ಎಲ್ಲೋ ಸಂತೆ ಹತ್ರ ಹೋದೆ, ಇನ್ನೊಬ್ಬ ವ್ಯಾಪಾರಸ್ಥವನ ಹತ್ರ ಹೋಗಿ ತಗೊಂಡೆ, ಅವಾಗೆಲ್ಲ ಯೂಸ್ ಆಗಲ್ಲ. ಅದು 70,000 ರೂಪಾಯಿಗೆ ಇನ್ಸೂರೆನ್ಸ್ ಮಾಡಿಸ್ತು ಅಂದರೆ 700 ರೂಪಾಯಿ ಕಟ್ಟಾಯ್ತದೆ. ಒಂದು ಹಸುಗೆ ವರ್ಷಕ್ಕೆ 700 ರೂಪಾಯಿ. ಆ ಡೈರಿ ಇವ್ರಿಗೆ, ಡಾಕ್ಟ್ರುಗಳಿಗೆ ಮತ್ತು ಅಲ್ಲಿ ಸೆಕ್ರೆಟ್ರಿಗೆ ಸುಮ್ಮನೆ ಅವ್ರು ಬಂದುವಾಗ ಎಕ್ಸ್ಪೆನ್ಸ್ ಎಲ್ಲ ಸೇರಿ ಒಂದು 5-6 ಸಾವಿರ ಖರ್ಚಂತೂ ಬರುತ್ತೆ. ಇನ್ನು JCBಗೆ ಅದೆಲ್ಲ ಸೇರಿ ಖರ್ಚಾಗಿ ಒಂದು ಅವರೇಜಾಗಿ ಬರ್ತದೆ. ಅಂದರೆ ಆನ್ ಸ್ಪಾಟಲ್ಲೇ ಬರೋಲ್ಲ, ಒಂದು 45ರಿಂದ 50 ದಿನ ಬೇಕು. ಮಾಡ್ತಾರೆ ಡಾಕ್ಟ್ರುಗಳು, ಡೈರಿ ಸೆಕ್ರೆಟ್ರಿಗಳು ಸಪೋರ್ಟ್ ಮಾಡ್ತಾರೆ. ಆಮೇಲೆ ಇತ್ತೀಚೆಗೆ ಹೆಂಗಾಗ್ಬಿಡೈತೆ ಅಂದರೆ ಫ್ಯಾಟ್ ಮೇಲೆ ದುಡ್ಡು ಅನ್ನೋಂಗೆ ಮಾಡ್ಬಿಟ್ಟವ್ರೆ. ಈಗ ನಾವು ಕುಡ್ದಿರೋ ತಾಯಿ ಹಾಲು ಒಂದೇ, ಬೇರೆಯವ್ರು ಕುಡ್ದಿರೋ ಒಂದೇ, ಅದರಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ. ಇದರಲ್ಲಿ ಫ್ಯಾಟ್ ಇಲ್ಲ, ಇದಿಲ್ಲ ಅನ್ನಂಗೆ ಆಗಲ್ಲ. ಈಗ ದನಗಳಿಗೆ ನಾವೇ ಪ್ರೆಷರ್ ಹಾಕಿ ಅದೇನು ಬೇಕು ಅದನ್ನು ತಿನ್ನಬೇಕು. ಈಗ ನಾವು ಫ್ಯಾಟ್ ನಾಸಿಗೆ ಏನಾಗೋಯ್ತೆ ಅಂದ್ರೆ ದನಗಳಿಗೆ ಏನು ಬೇಕು ಅದನ್ನು ಕೊಡ್ತಿಲ್ಲ. ಈಗ ಮನ್ಸೂನ್ಗೆ ಏನು ಬೇಕು, ಈಗ KMF ನಾನು ಅವಾಗಲೇ ಹೇಳಿದ್ನಲ್ಲ, ನಮಗೆ ಕೂಡ ಹಾಲು, ನಮ್ಮಲ್ಲಿರೋ ಹಾಲ ತಗೊಂಡು ಅವ್ರು ಕೊಡೋದೇನೋ ಎಲ್ಲ ಫ್ಯಾಟು ತೆಗ್ದು ನಮಗೆ ಹಾಲಂತ ಮಾಡೋದು 55 ರೂಪಾಯಿಗೆ ಮಾರ್ತಾರೆ. ಅವ್ರು ಆ ಬರೋ ಕೊಬ್ಬಲ್ಲಿ ತುಪ್ಪ, ಬೆಣ್ಣೆ, ಮೊಸರು, ಆಮೇಲೆ ಅದ್ರಲ್ಲಿ ಹಾಲಿನ ಪೌಡ್ರು, ಸ್ವೀಟ್ಸು, ಐಸ್ ಕ್ರೀಮ್ ಎಲ್ಲ ಮಾಡಿ, ಪನ್ನೀರು ಸಹ ಮಾಡಿ, ಯಾವುದೇ ರೀತಿ ವೇಸ್ಟ್ ಆಗಲ್ಲ ಹಾಲಲ್ಲಿ. ಅದನ್ನ ಮಾರೋದೆಷ್ಟಕ್ಕೆ ಅವರು ಭಯಂಕರ ಲಾಭ ಅಂತೂ ಮಾಡ್ತವ್ರು, ಅದರಲ್ಲೇನಿಲ್ಲ. ಲಾಭ ಎಲ್ಲ ಐತೆ. ಹೌದು. ಹೆಂಗೆ ಅಂದರೆ ಈ ಫೀಲ್ಡಿಗೆ ಬರೋಕ್ಕೆ ಖುಷಿ ಆಗಬೇಕು, ಆ ಥರ ಬೆನಿಫಿಟ್ಗಳಿಗೆ ಅಷ್ಟೇ ಬರೋಕ್ಕೆ ಸಾಧ್ಯ. ಈಗ ITI ಮಾಡಿರೋ ಹುಡುಗ ಬರೀ 12,000 15,000 ರೂಪಾಯಿಗೆ 9 ಅವರ್ 10 ಅವರ್ ಅವ್ನು ಟ್ರಾವೆಲಿಂಗ್ ಎಲ್ಲ ಸೇರಿ 12 ಅವರ್ ಕೆಲಸ ಮಾಡ್ತಾನೆ. ಅದ್ರ ಬದಲು ಇಲ್ಲಿ ಬರೀ ಬೆಳಗ್ಗೆ 2 ಅವರ್ ಸಂಜೆ 2 ಅವರ್ ದುಡಿದ್ರೆ ಒಂದು 4 ಕಸ ಕಟ್ಕೊಂಡು ಅಲ್ಲಿ ದುಡಿಯೋ ದುಡ್ಡಿಗೆ ಡಬಲ್ ದುಡಿಬೋದು, ಮಾಡ್ಬೋದು ಮನ್ಸ್ಕೊಟ್ಟು ಮಾಡಿದ್ರೆ. ಜಾಗ ಇರಬೇಕು. ಆಮೇಲೆ ನಾವು ಡಿಸೈಡ್ ಆಗ್ಬಿಡ್ಬೇಕು, ಪಕ್ಕದ ಮನೆಯವನು ಏನು ಅನ್ಕೋತಾನೆ, ಊರಲ್ಲಿ ಏನು ಅನ್ಕೋತಾರೆ. ಹೌದು, ನಾನು ತೊಪ್ಪೆನೇ ಎತ್ತಿರೋದು, ಸಗಣಿನೇ ತಳ್ತಿರೋದು, ನನ್ನ ಕೆಲಸನೇ ಇದು, ನಾನು ಇವುಗಳಿಂದನೇ ಅನ್ನ ತಿಂತಿರೋದು, ಅದು ಮನ್ಸಲ್ಲಿ ಕುತ್ಕೊಂಡ್ಬಿಟ್ಟಾಗ ಯಾವೊಂದು 1000 ಹೇಳಿ 1000 ಮಾತಾಡ್ಕೊಳ್ಳಿ ಅದು ಬರೋಲ್ಲ. ಅವತ್ತಿತ್ತು ನಾವು ಒಂದು 4 ವರ್ಷದಿಂದ ಮಾಡಿದಾಗ ಇವ್ನಿಗೇನು ಮಾಡೋಕ್ಕೆ ಕೆಲಸ ಇರಲಿಲ್ಲ, ಅವನು ಮಾಡ್ದವನು ಹಂಗೆ, ಅವ್ನಿಗೆಲ್ಲ ಯಾಕೆ ಬೇಕಿತ್ತು ಹಂಗೆ ಹಿಂಗೆ ಅಂತ ಮಾತಾಡಿದ್ರು. ಯಾವಾಗ ಅವ್ರು 1-2 ಇನ್ಸಿಡೆಂಟಲ್ಲಿ ಈಗ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿದ್ದಾಗ ಯಾವಾಗ ತೆಗ್ದಾಕಿದ್ರು ಅವ್ರನ್ನ, ಆಯಿತು ಬಿಡಪ್ಪ ನಿನ್ನ ಕೈಲಿ ಆಗಲ್ಲ, ನೀನು ಹುಷಾರಿಲ್ಲ ಅಂದರೆ ಬಂದಿಲ್ಲ ಡ್ಯೂಟಿಗೆ ಅಂದ್ಬಿಟ್ಟು ಎಲ್ಲ ಅವರ ಮನೆಗೆ ಕಳಿಸೋರು ಪರ್ಮನೆಂಟಾಗಿ. ಯಾವತ್ತು ಮಾತಾಡಿದ್ರು ಇವತ್ತು ಫೋನ್ ಮಾಡಿ ಮನೆ ತಗ ಹುಡಿಕೊ ಬಂದು ಕೇಳ್ತವ್ರೆ, ಮಗ ಮಾಡಿದ್ರಿ ಇದರಲ್ಲಿ ಏನಾದರೂ ಆಯ್ತದ, ಮಾಡ್ಬೋದಾ, ಜೀವನ ಮಾಡ್ಬೋದಾ ಅನ್ನೋ ಹಂಗೆ. ಏಕೆಂದರೆ ನನಗೇನು ಬೇರೆ ಕೆಲಸ ಗೊತ್ತಿಲ್ಲ. ಈಗ ಬೇರೆ ಕೆಲ್ಸಕ್ಕೆ ಹೋಗ್ತೀನಿ ಅಂದರೂ ಕೇಳ್ತಾರೆ, ನಮ್ಗೆಲ್ಲ 28-30 ವರ್ಷ ಆಗ್ಬಿಟ್ಟೈತೆ ಏಜು, ಯಾವ ಕೆಲಸನೂ ತಗೊಳಕ್ಕಾಗಲ್ಲ, ಯಾರೂ ಆಪರ್ಚುನಿಟಿ ಕೊಡ್ತಾಯಿಲ್ಲ ಅಂತ. ಅದಕ್ಕೆ ಹೇಳೋದು, ಎಲ್ಲರದು ಒಂದೊಂದು ಟೈಮ್ ಬರ್ತದೆ, ಅವ್ರ ಟೈಮ್ಗೆ ವೆಯ್ಟ್ ಮಾಡಬೇಕು ಅಂತ. ನೀವು ಹೇಳೋ ಪಾಯಿಂಟ್ಸು ತುಂಬ ಚೆನ್ನಾಗೈತೆ. ಹಿಂಗೆ ಒಬ್ಬರು ಸ್ಕೂಲ್ ಮಾಸ್ಟ್ರು, ಅವ್ರು ರಿಟೈರ್ಡ್ ಆಗೋವರೆಗೂ 50 ಲಕ್ಷ ಸಂಬಳ ತಗೊಂಡವ್ರು. ಡೇ 1ಇಂದ ಸ್ಟಾರ್ಟ್ ಆಗಿ ಅವ್ರು 58-60 ವರ್ಷ ರಿಟೈರ್ಡ್ ಆಗೋಷ್ಟರಲ್ಲಿ 50 ಲಕ್ಷ ಅಂತ ತಗೊಂಡಿರೋ ಸೆಟ್ಲ್ಮೆಂಟು. ಅವಾಗೆಲ್ಲ ತೀರೋ ಸಂಬಳ ಕಮ್ಮಿ ಗೊತ್ತಿತ್ತು ಅಂತ. ಆಮೇಲೆ ಅವರು ಒಂದು ಮಾತು ಹೇಳಿದ್ರು, ಅವ್ರದ್ದು 50 ಲಕ್ಷ ಸಂಬಳನ ಪಾಪ ಅವ್ರ ಮಗುಂದು ಮದುವೆ ಮಾಡೋಕ್ಕೆ ಹೆಚ್ಚು ಕಮ್ಮಿ 80 ಲಕ್ಷದಿಂದ 1 ಕೋಟಿ ಖರ್ಚು ಮಾಡಿದ್ರು ಅಂತ. ಒಂದು ದಿನದಲ್ಲಿ ಅವ್ರು ಅಷ್ಟು ಖರ್ಚು ಮಾಡೋರು. ಅವ್ರದ್ದು ಇಡೀ 30 ವರ್ಷ 40 ವರ್ಷದಲ್ಲಿ ಸಂಪಾದನೆ ಮಾಡಿರೋದ ಬರೀ ಒಂದು ದಿನದಲ್ಲಿ ಖರ್ಚು ಮಾಡೋರು ಅಂದರೆ ಅಲ್ಲಿಗೆ ಯೋಚನೆ ಮಾಡಬೇಕು. ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಆಮೇಲೆ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಮಾಡ್ತಿರೋ ವೃತ್ತಿ ಮೇಲೆ ಗೌರವ ಇರಬೇಕು, ಮಾಡಬೇಕು. ಆಮೇಲೆ ನಮ್ಮ ಜನಗಳು ಹಾಳಾಯ್ತಿರೋದು ಹಂಗೆ, ಯಾರೋ ನೋಡ್ತಾರೆ ಅಂದ್ಬಿಟ್ಟು ಅದ್ದೂರಿಯಾಗಿ ಮದುವೆ ಮಾಡೋದು, ಮಾಡಿರೋ 5 ಲಕ್ಷ ಸಾಲನ 6 ವರ್ಷ ತೀರಿಸೋದು ಅವಶ್ಯಕತೆ ಇಲ್ಲ. ಕುವೆಂಪು ಅವ್ರು ಏನು ಹೇಳೋರು ಹೇಳಿ, ಮಂತ್ರ ಮಾಂಗಲ್ಯ ಆಗಿ ಅಂತ ಹೇಳೋರು. ಹಿಂಗೆ ಈ ಹುಡುಗ ಹುಡುಗಿ ಒಪ್ಕೊಂಡು ಮದುವೆ ಆದರೆ ಸಾಕು, ಅದ್ರಲ್ಲಿ ಬರೋರು ಒಂದು 4 ಜನ ಖುಷಿ ಪಡ್ತಾರೆ ಅಷ್ಟೇ. ನಾವು ಇಡೀ ಊರೆಲ್ಲ ಸೇರಿಸಿ ಇನ್ನೊಂದು ಅದ್ದೂರಿಯಾಗಿ ನಾವು ಪ್ರೊಜೆಕ್ಟ್ ಮಾಡ್ಕೊಂಡು ಹೋಗಿ ಅರ್ಧ ರೈತರುಗಳು ಹಾಳಾಯ್ತಿರೋದು ಇದೇ ಉದ್ದೇಶದಿಂದ. ಮಾಡಬೇಕು, ಎಲ್ಲ ತನುವಾಗಿದ್ದಾಗ ಮಾಡಬೇಕು. ಸಾಲ ಮಾಡಿ 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 ಸಾಲ ಮಾಡಿ ಹೆಂಗೆ ಅಂದರೆ ಜೀವನ ಎಲ್ಲ ಬರೀ ಆ ಸಾಲ ತೀರ್ಸೋದ್ರಲ್ಲೇ ಕಳೆದೋಯ್ತದೆ. ಅಂದರೆ BSc ಮಾಡಿರೋದು, BSc ಎಲ್ಲ ಮುಗಿಸಿ ಕೆಲಸ ಹುಡುಕ್ತಾಗ ಒಂದು ಅವ್ರದ್ದೆಲ್ಲ ಟಾರ್ಗೆಟ್ ಏನು ಅಂದರೆ 16,000-18 ಸಾವಿರ ಸಂಬಳ ಕೊಡ್ತೀವಿ, ಇಂತಿಂಥ ಟೈಮಿಂಗ್ಸು ಅಂತಂದರು. ಆಮೇಲೆ ರಜೆಗಳೆಲ್ಲ ಕೊಡಲ್ಲ ತಿಂಗಳಲ್ಲಿ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದಾಗ ನಾವೇ ಇಬ್ಬರು ಕೂತ್ಕೊಂಡು ಡಿಸೈಡ್ ಮಾಡೋದು, ಮಾಡ್ತಿರೋದೇ ಇನ್ನೊಂದು ಸ್ವಲ್ಪ ಬಿಗಿಯಾಗಿ ಮಾಡೋದಾ ಅಂದ್ಬಿಟ್ಟು ಮಾಡಿದ್ಮೇಲೆ ಗೊತ್ತಾದದ್ದು ಇದರಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ದೀವಿ. ಆಮೇಲೆ ಸುಮ್ಮನೆ ಮಾತಾಡ್ತಿದ್ದೀನಿ ಅಷ್ಟೇ, 90% ಎಫರ್ಟ್ ಇರೋದೇ ಅವಳದು. ಈಗೆಲ್ಲ ಮಿಸ್ಸಸ್ಸೇನೇ ಇರೋದು. ಈಗ ಅವಳಿಲ್ಲ ಅಂದರೆ ನಮ್ದು ಏನಂದ್ರೆ ಏನೂ ಅಲ್ಲ. ಹೌದೌದು. ಹಾಂ, ನಮ್ಮ ಈಗ ಹೌದೌದು. ಈಗ ನಮ್ಮಮ್ಮನೂ ಮಾಡ್ತಾರೆ ಪಾಪ.
ಅಂದರೆ ಅವರು ಒಂದೆರಡು ಹೋಟ್ಲುಗಳಿದ್ದಾವೆ ಎಲ್ಲ ಅವ್ರು ಆ ಕಡೆ ಕಾನ್ಸಂಟ್ರೇಷನ್ ಮಾಡಿದಾಗ ಆಮೇಲೆ ಇವಾಗ ಕೆಲಸ ಇಲ್ಲ ನಾವು ಪಡಾಕ್ ಮಾಡ್ಕೊಂಡಿರೋದ್ರಿಂದ ಆರಾಮಾಗಿ ಇಬ್ಬರು 15 ವರ್ಷಗಳು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಅದೇನು ಅಂದರೆ ನನ್ನನ್ನು ಇಷ್ಟಪಟ್ಟರು ನಮ್ಮ ಜೀವನನೂ ಇಷ್ಟಪಡ್ತಾರೆ. ಅಂದರೆ ನಾ ಮಾಡ್ತಿರೋ ಕೆಲಸನ ಅವ್ರು ಒಪ್ಕೊಂಡಾಗ ಅಷ್ಟೇ, ನನ್ನನ್ನು ಇಷ್ಟಪಟ್ಟ ಮೇಲೆ ನಾ ಮಾಡ್ತಿರೋ ಕೆಲಸನ ಒಪ್ಕೊಂಡಾಗಷ್ಟೇ ಒಂದು ಫ್ಲೋಲ್ ಹೋಗೋಕ್ಕೆ ಸಾಧ್ಯ. ರೈಲ್ವೆ ಹಳಿ ಥರ ಹೋಗೋಕ್ಕೆ ಸಾಧ್ಯ ಇಲ್ಲ ಅಂದರೆ ಅದೇ ಪಂಚರ್ ಆಗಿರೋ ಟೈರ್ ಥರ ಬಸ್ ಆ ಕಡೆ ಈ ಕಡೆ ಎಳ್ದಂಗೆ ಆಗ್ಬಿಡ್ತದೆ ಜೀವನ. ಮೊದಲು ನಮ್ಮನ್ನು ಇಷ್ಟಪಡೋರು ನಾವು ಕೆಲಸ ಮಾಡೋದನ್ನು ಇಷ್ಟಪಡಬೇಕು. ಅವ್ರ ಮನೇಲೂ ಹೊಸ್ಕಳೆ ಸಾಕೋದ್ರಿಂದ ಸ್ವಲ್ಪ ಕೆಲಸ ಗೊತ್ತಿತ್ತು. ಸ್ವಲ್ಪ ಅವಳು ಸಪೋರ್ಟ್ ಇರೋದ್ರಿಂದನೇ ನಾವು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋಗೋಕ್ಕೆ ಸಾಧ್ಯ. ಅವಳ ಎಫರ್ಟೇ 100% ಇರೋದು. ಸರ್, ತಿಂಗಳು ಪೇಮೆಂಟ್ ಬಂದಾಗ ನಿಮ್ಮ ಲೆಕ್ಕಾಚಾರ ಹೇಗಿರುತ್ತೆ ಸರ್? ನಮ್ಮದು 15 ದಿವ್ಸಕ್ಕೆ ಒಂದು ಬಿಲ್ಲು. ಬರುತ್ತೆ ಈಗ ಒಂದು ಅವರೇಜಾಗಿ ಒಂದು 95,000ರಿಂದ 1,10,000 ಗೊತ್ತಿದೆ ಅಂದರೆ ಈಗ 2ನೇ ತಾರೀಕು ಹಾಕೋ ಬಿಲ್ಲು ನಮ್ದೇನಾದ್ರು ಕಮಿಟ್ಮೆಂಟ್ಗಳಿಗೆ ಅದಕ್ಕೆ ಯೂಸ್ ಮಾಡ್ಕೊತೀವಿ ಅಷ್ಟೇ. ಕಂಪ್ಲೀಟಾಗಿ 15ನೇ ತಾರೀಕು ಬರೋ ಬಿಲ್ ಮಾತ್ರ ಕಂಪ್ಲೀಟಾಗಿ ಎಷ್ಟು ಬಿಲ್ ಬರ್ತದೆ ಅಷ್ಟೊಂದು ಫೀಡೇ ತರಿಸೋದು. ಫೀಡು ಮತ್ತು ಮೇವಿಗೆ. ಆಮೇಲೆ ಬಂದಿರೋದು ಏನು ಅಂದರೆ 60-40 ರೇಂಜಲ್ಲಿ ನಡೀತಾ ಇದೆ. ಈಗ ಸ್ವಂತ ಮೇವಿದ್ರೆ ಅದು ಉಲ್ಟಾ 60 ಲಾಭ 40% ಖರ್ಚು. ಈಗ ನಾನು ಯಾವುದು ಸ್ವಂತ ಮೇವು ತಂದು ಹಾಕ್ತಿಲ್ಲ, ನಾನೆಲ್ಲ ಕೊಂಡು ಮೇವೇ ಮೇಯಿಸ್ತಿರೋದು. ಹಂಗಾಗಿ 40% ಲಾಭ. ಈಗ 1,40,000 ಉಳಿತದೆ. ಇನ್ನು ಬಾಕಿದ 5 ರೂಪಾಯಿನ ಬಿಲ್ ಏನು ಲೆಕ್ಕ ಹಾಕಲ್ಲ, ಅದು ಬಂದಾಗ ಬಂತು ಅಂತ. ಹಿಂಗೆ 60-40 ಸ್ವಂತ ಮೇವಿತ್ತು ಅಂದರೆ 60% ಲಾಭ 40% ಖರ್ಚು. ಈಗ ನಾವೇ ಮೇವು ಕೊಂಡು ಮೇಯಿಸ್ತೀವಿ ಅಂದರೆ 40% ಲಾಭ 60% ಖರ್ಚು ಹೋದೋಯ್ತು. ನಿಮ್ಮ ಚಾನಲ್ಗೆ ಹೇಳೋದು ಇಷ್ಟೇ, ತುಂಬ ಆ ಟೈಮಲ್ಲಿ ಕಳ್ತನ ಆದಾಗ ಆ ಇನ್ಸ್ಟಾಗ್ರಾಮಲ್ಲಿ ಇನ್ಫ್ಲೂಯೆನ್ಸರ್ಗಳಿರೋ ತುಂಬ ಜನನ್ನ ಕೇಳ್ಕೊಂಡೆ. ಅವ್ರು ಅವತ್ತು ಹಂಗೆ ಹಿಂಗೆ ಆ ಥರ ಆಗಲ್ಲ ಈ ಥರ ಆಗಲ್ಲ ಅಂತ ತುಂಬ ಜನ ಮಾತಾಡಿದ್ರು. ಬಟ್ ಈಗ ಮಾತಾಡೋ ವೀಡಿಯೋಯಿಂದ ಅವ್ರಿಗೆ ತಲುಪಿ ನೋಡ್ತಾರೆ 100%. ಅದು ಗೊತ್ತು. ನಾವು ಸುಮ್ಮನೆ ಬಿಲ್ಲು ಬೇಕಾದರೂ ತೋರಿಸ್ಬೋದು ನಿಮಗೆ. ಅಂದರೆ ಇವತ್ತು ಸಂಜೆ ಎಷ್ಟು ಲೀಟ್ರ್ ಹಾಕಿದ್ದೀನಿ ಅಂತ. ಅಂದರೆ ನಮ್ಮದು ಬೆಳಿಗ್ಗೆ ಮತ್ತು ಸಂಜೆಗೂ ಭಾಳ ಡಿಫ್ರೆನ್ಸ್ ಇರ್ತದೆ. ಬೆಳಿಗ್ಗೆಗೂ ಸಂಜೆಗೂ ಒಂದು 10 ಲೀಟ್ರಿಂದ 15 ಲೀಟ್ರ್ ಡಿಫ್ರೆನ್ಸ್ ಇರ್ತದೆ. ಇದು ಇವತ್ತು ಹಾಕಿರೋದು ಹಾಲೊಂದು ಬಿಲ್ಲು. ನಿಮಗೆ ನಮ್ಮ ವೈಫ್ ಹೆಸರಲ್ಲೇ ಹಾಕೋದು ಇವತ್ತು ಹಾಕಿರೋ ಬಿಲ್ಲು. ಅಂದರೆ ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡ್ತದೆ. 88 ಲೀಟ್ರ್ ಹಾಕಿದ್ದೀವಿ ಅವರೇಜಿಗೆ. ಅಂದರೆ ಈಗಿನ ಬಿಲ್ಲು 3,100 ರೂಪಾಯಿ. ಅಂದರೆ ಟೋಟಲ್ಲು ಒಂದು 6 ದಿನ ಹಾಕಿದ್ದೀವಿ, ಒಂದು 38,000 ಅವರೇಜ್ ಇದೆ. ಅಲ್ಲೇ ಕ್ಯಾಲ್ಕುಲೇಟ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಅಂತ. ಈಗ ನಾವು ಹೇಳ್ಬೋದು ಲಾಭ ನಷ್ಟ ಎಲ್ಲ ಇದ್ದುದ್ದೇನೆ. ಹಾಗಾಗಿ ಲಾಭದಲ್ಲೇ ಹೋಗಬೇಕು ಅಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು, ಅವಾಗ ಅಷ್ಟೇ ಸಾಧ್ಯ. ಹೆಸರುಗಳು ಹೇಳೋದು ಬೇಡ ಪಾಪ. ಅವ್ರು ವೈಯಕ್ತಿಕವಾಗಿ ನಮ್ಮ ಉದ್ದೇಶಕ್ಕೆ ಅವ್ರು ವೈಯಕ್ತಿಕ ಹಾಳಾಗೋದು ಬೇಡ. ಅವ್ರಿಗೆ ಹೇಳೋದು ಇಷ್ಟೇ. ಅವತ್ತು ಅವರು ಏನಾದ್ರು ಸಪೋರ್ಟ್ ಮಾಡಿದರೆ ಇನ್ನೂ ಬೇರೆ ರೀತಿಯಲ್ಲೇ ಇರೋದು. ಹಂಗಾಗಿ ಯಾರೇ ರೈತರುಗಳು ಈಗ ಪ್ರಮೋಷನ್ ಮಾಡೋಕ್ಕೆಲ್ಲ ಹೋಗೋರಿಗೆ ರೈತರುಗಳು ಕಷ್ಟ ಅಂತಂದಾಗ ಯಾವುದೋ ಗೀವೇ ಕೊಡ್ತೀವಿ, ಮತ್ತೊಂದು ಕೊಡ್ತೀವಿ, ಮಗ್ದೊಂದು ಕೊಡ್ತೀವಿ ಅಂದ್ಬಿಟ್ಟು ಮಿಕಗಳು ಮಾಡ್ತವ್ರೆ ಹೊರತು ಪ್ರಾಮಾಣಿಕವಾಗಿ ರೈತರುಗಳಿಗೆ ಹೆಲ್ಪ್ ಮಾಡ್ತಿರೋದೆ ಈ ಥರ ಕೃಷಿ ಚಾನಲ್ಲು, ನಿಮ್ಮದು ಕೃಷಿ ಪರಿಚಯ ಚಾನಲ್. ಯಾಕೆ ಅಂದರೆ 4 ವರ್ಷದ ಹಿಂದೆನೂ ಬಂದಿದ್ರೆ, ಅದಾದಮೇಲೆ ಹಸುಗಳು ಕಳ್ತನ ಆದಮೇಲೂ ಪಾಪ ವೀಡಿಯೋಗಳು ಮಾಡಿಕೊಟ್ಟಿದ್ರೆ, ಅಟ್ಲೀಸ್ಟ್ ಈಗ ಆಂದಿವೆ ಹೋಗ್ಬೇಕಾದ್ರೆ ಹೆಂಗೆ ನಡೀತಿದೆ ಏನು ಅಂದ್ಬಿಟ್ಟು ವಿಶ್ವಾಸಕ್ಕೆ ಬಂದು ಇವತ್ತು ಇದನ್ನು ಮಾಡ್ಕೊಂಡು ಹೋಗಿ ಒಂದು 4 ಜನ ರೈತರುಗಳಿಗೆ ತಿಳಿಸ್ಬೇಕು ಅಂದ್ಬಿಟ್ಟು ಬಂದಿದ್ದೀರಿ. ನಿಮ್ಮ ಉದ್ದೇಶ ಚೆನ್ನಾಗೈತೆ. ಈಗ ನಾವು ಮೀಡಿಯಾದಲ್ಲಿ ಮೊನ್ನೆ ಎಲ್ಲ ನೋಡ್ತಿದ್ದೋ ನಿಸರ್ಗ ಡೈರಿ ಫಾರ್ಮ್ ಅಂದ್ಬಿಟ್ಟು ಒಂದು 4 ಕಡೆ ಮಾಡಿ ಅವ್ರು ಬಂದು ಮುಸ್ಲಿಮ್ ಅವ್ರು ಬಂದು ಹಸುಗಳೆಲ್ಲ ಪಂಜಾಬಿಂದ ತಂದು ಕೊಡ್ತೀವಿ, ಲಕ್ಷಾಂತರ ರೂಪಾಯಿ, 2 ಲಕ್ಷ 3 ಲಕ್ಷ ಈ ಥರ ರೈತರುಗಳಿಗೆಲ್ಲ ಮೋಸ ಆಗಿರೋದೆಲ್ಲ ಮೊನ್ನೆ ಎಲ್ಲ ಅದನ್ನೇ ನೋಡ್ತಿದ್ವಿ. ಬಟ್ ನೀವು ತುಂಬ ಬಂದದ್ದು ಹೆಲ್ಪ್ ಆಯಿತು. ನಿಮ್ಮ ಚಾನಲಿಂದ ಇನ್ನೂ ಸ್ವಲ್ಪ ವಿಷಯಗಳು ಇದೇ ಥರ ರೈತರುಗಳನ್ನ ಇಂಟ್ರ್ಯೂ ಮಾಡಿ ವಿಷಯಗಳೆಲ್ಲ ಸ್ಪ್ರೆಡ್ ಆಗಲಿ. ಜನಗಳು ತಗೊಳ್ಳೋರು ಒಳ್ಳೇದು ಕೆಟ್ಟದ್ದು ಎರಡೂ ಇರ್ತದೆ. ಅವ್ರಿಗೆ ಬೇಕಾದನ್ನು ತಗೊಂಡು ಬೇಡದಿರೋದನ್ನ ಅಲ್ಲಿಗೆ ಬಿಡಲಿ.